ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿರುವ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಶೈಲಜಾ ಕೆಜಿ ಅವರು ಕಾಲೇಜಿನಲ್ಲಿ ಲಭ್ಯವಿರುವ ಕೋರ್ಸ್ಗಳು ಮತ್ತು ಪ್ರಸಕ್ತ ಸಾಲಿನ ಪ್ರವೇಶಾತಿ ಪ್ರಕ್ರಿಯೆಯ ಕುರಿತು ಪ್ರಮುಖ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಲಭ್ಯವಿರುವ ಕೋರ್ಸುಗಳು ಮತ್ತು ಖಾಲಿ ಇರುವ ಸೀಟುಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಕೌನ್ಸೆಲಿಂಗ್ ನಂತರ ಖಾಲಿ ಉಳಿದಿರುವ ಸೀಟುಗಳನ್ನು ನೇರ ಸಂದರ್ಶನದ ಮೂಲಕ ಭರ್ತಿ ಮಾಡಲಾಗುತ್ತದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೈಲಜಾ ಅಂತ. ನಾನು ಹೊಳೆನರಸೀಪುರ ಸರ್ಕಾರಿ ನರ್ಸಿಂಗ್ ಕಾಲೇಜ್ ಪ್ರಾಂಶುಪಾಲರು. ನಮ್ಮ ಸರ್ಕಾರಿ ನರ್ಸಿಂಗ್ ಕಾಲೇಜ್ ಹೊಳೆನರಸೀಪುರ ಸ್ಟಾರ್ಟ್ ಆಗಿ 2006ರಲ್ಲಿ ಶುರುವಾಯಿತು. ರೇವಣ್ಣ ಸರ್ ಮತ್ತು ಕುಮಾರಸ್ವಾಮಿ ಸರ್ ಅವರ ಕೃಪೆಯಿಂದ ಇಲ್ಲಿ ತಾಲೂಕು ಲೆವೆಲಲ್ಲಿ ಸರ್ಕಾರಿ ಕಾಲೇಜು ಶುರುವಾಗಿದ್ದು ನಮಗೆ ತುಂಬ ಖುಷಿ ತಂದಿದೆ. ಇದರಿಂದ ತುಂಬ ಮಕ್ಕಳು ಉಪಯೋಗ ಪಡ್ಕೊಂಡಿದ್ದಾರೆ, ಇನ್ನೂ ಪಡ್ಕೊಳ್ತಾನೂ ಇದ್ದಾರೆ. ನಮ್ಮಲ್ಲಿ 3 ಕೋರ್ಸ್ ಇದೆ. BSc ನರ್ಸಿಂಗ್, PVBSc ನರ್ಸಿಂಗ್ ಮತ್ತು MSc ನರ್ಸಿಂಗ್ ಅಂತ. BSc ನರ್ಸಿಂಗ್ ಕೋರ್ಸ್ಗೆ ನಾವು 60 ಸೀಟುಗಳನ್ನು ತಗೊಳ್ತೀವಿ. 60 ಸೀಟು ಪ್ರತಿ ವರ್ಷ ನಮಗೆ ಫುಲ್ ಆಗ್ತದೆ. ಮತ್ತು PVBSc MSc ನರ್ಸಿಂಗ್ ಅಂತ PG ಕೋರ್ಸಸ್ ಕೂಡ ಇದೆ. ಈ PVBSc MSc ನರ್ಸಿಂಗ್ ಕೋರ್ಸ್ಗಳಲ್ಲೂ ಸಹ ಅಡ್ಮಿಷನ್ಸ್ ಆಗ್ತದೆ. ಪ್ರತಿ ವರ್ಷ ನಮಗೆ ಅಡ್ಮಿಷನ್ಸು ಕೂಡ ಚೆನ್ನಾಗೇ ಇದೆ. ನಮ್ಮಲ್ಲಿ ಸುಸಜ್ಜಿತವಾದ ಕಟ್ಟಡ ಇದೆ ಮತ್ತು ಒಳ್ಳೆ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಮಕ್ಕಳಿಗೆ. ನಾವು ವಿದ್ಯಾರ್ಥಿಗಳನ್ನು ಹಾಸನ ಹಿಮ್ಸ್ ಆಸ್ಪತ್ರೆಗೆ ಮತ್ತು ಜಯದೇವ ಹಾಸ್ಪಿಟ್ಲು, ನಿಮ್ಹಾನ್ಸು ಮತ್ತು ಡಿಮ್ಯಾನ್ಸ್ ಧಾರವಾಡಕ್ಕೆಲ್ಲ ಕಳಿಸ್ತೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮಲ್ಲಿ ನುರಿತ ಮತ್ತು ಅನುಭವಿ ಶಿಕ್ಷಕರು ಕೂಡ ಇದ್ದಾರೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಬೋಧನೆ ಮಾಡ್ತಾರೆ. ಮತ್ತು ನಮ್ಮಲ್ಲಿ ಹಾಸ್ಟೆಲ್ ಕೂಡ ಇದೆ. ಬಾಲಕಿಯರಿಗೆ ಸಪ್ರೇಟ್ ಹಾಸ್ಟೆಲ್ಲು ಮತ್ತು ಬಾಲಕರಿಗೂ ಸಪ್ರೇಟ್ ಹಾಸ್ಟೆಲ್ ಇದೆ. ಒಳ್ಳೆ ಹಾಸ್ಟೆಲ್ಲು. ತುಂಬ ಕಡಿಮೆ ಖರ್ಚಿನಲ್ಲಿ ನೀವು BSc ನರ್ಸಿಂಗ್ ಮುಗಿಸ್ಕೋಬೋದು ಇಲ್ಲಿ ಜಾಯಿನ್ ಆದರೆ. ಈಗ ನಾವು ಮಾತಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ 2025-26ನೇ ಸಾಲಿನಲ್ಲಿ ನಮಗೆ KEAಯಿಂದ ಭರ್ತಿಯಾಗದೆ ಉಳಿದಿರ್ತಕ್ಕಂಥ ಸೀಟುಗಳನ್ನು, ಅಂದರೆ ಖಾಲಿ ಸೀಟುಗಳು PVBSc ಮತ್ತು MScಗೆ ಮತ್ತು ವಾಕಿನ್ ಮೂಲಕ ಭರ್ತಿ ಮಾಡ್ಕೊಳ್ಳಿ ಅಂತ ನಮಗೆ ಸರ್ಕಾರದಿಂದ ಆದೇಶ ಬಂದಿರ್ತದೆ. PVBSc ನರ್ಸಿಂಗಲ್ಲಿ ನಮಗೆ 19 ಸೀಟು ಖಾಲಿ ಇದ್ದಾವೆ ಮತ್ತು MSc ನರ್ಸಿಂಗಲ್ಲಿ 11 ಸೀಟ್ ಖಾಲಿ ಇದೆ. ಅದರಲ್ಲಿ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗಲ್ಲಿ 4 ಸೀಟ್ ಖಾಲಿ ಇದೆ ಮತ್ತು OBGಯಲ್ಲಿ 3 ಸೀಟ್ ಖಾಲಿ ಇದೆ ಮತ್ತು ಕಮ್ಯುನಿಟಿ ಹೆಲ್ತ್ ನರ್ಸಿಂಗಲ್ಲಿ 4 ಸೀಟು ಖಾಲಿ ಇದೆ. ಸೊ ಈಗ ನಮಗೆ 31ನೇ ತಾರೀಕು ಡಿಸೆಂಬರ್ವರೆಗೂ ಅಡ್ಮಿಷನ್ಸ್ ಮಾಡಿಕೊಳ್ಳಿಕ್ಕೆ ವಾಕಿನ್ ಇಂಟರ್ವ್ಯೂ ಮೂಲಕ ಅವಕಾಶ ಇದೆ. ಸೊ ಇರ್ತಕ್ಕಂಥ ಅವಕಾಶವನ್ನು ಎಕ್ಸ್ಪೀರಿಯನ್ಸ್ ಆಗಿರೋರು, ಅಂದರೆ ಈಗ MSc ನರ್ಸಿಂಗ್ ಬರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಎಕ್ಸ್ಪೀರಿಯನ್ಸ್ 2 ವರ್ಷ ಇರ್ತಕ್ಕಂಥ ಅವಕಾಶವನ್ನು ಕಡಿಮೆ ಖರ್ಚಿನಲ್ಲಿ ನೀವು MSc ನರ್ಸಿಂಗ್ ಮುಗಿಸ್ಕೊಳ್ಳೋಕ್ಕೆ ತುಂಬ ಒಳ್ಳೆಯ ಅವಕಾಶ ಇದೆ. ಹಾಗೂ PVBSc ನರ್ಸಿಂಗ್ ಕೂಡ ಒಳ್ಳೆಯ ಅವಕಾಶ ಇದೆ. ದಯವಿಟ್ಟು ಎಲ್ಲ ಅರ್ಹ ವಿದ್ಯಾರ್ಥಿಗಳು ಬಂದು ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ನೀವು ಇದೇ MSc ಮತ್ತು PVBSc ಪ್ರೈವೇಟ್ ಕಾಲೇಜಲ್ಲಿ ಜಾಯಿನ್ ಆದರೆ ನಿಮಗೆ ಮಿನಿಮಮ್ 5ರಿಂದ 6 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ನಮ್ಮಲ್ಲಿ ತುಂಬ ಕಡಿಮೆ ಖರ್ಚಲ್ಲಿ, ಏನು ಮ್ಯಾಕ್ಸಿಮಮ್ ಅಂದರೆ 2 ಲ್ಯಾಕ್ಸ್ ಅಷ್ಟೇ ಖರ್ಚಾಗ್ತದೆ. ಸೊ ಕಡಿಮೆ ಖರ್ಚಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೋಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನಮಸ್ಕಾರ.